ಮೇಲೆ ರೇಡ್ ಅನ್ನ ಮಾಡಿದೆ. ಆಳಂದದಲ್ಲಿ ಮತ ಕಳ್ಳತನ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಮನೆ ಮೇಲೂ ಕೂಡ ಎಸ್ಐಟಿ ದಾಳಿಯನ್ನ ಮಾಡಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಕಲಬುರಗಿಯ ಕುಬಾ ಫ್ಲಾಟ್ ಮನೆ ಮೇಲೆ ರೇಡ್ ಆಗಿರೋದು. ಮತಗಳ್ಳತನ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ಕಡೆ ದಾಳಿಯನ್ನ ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡ ಒಂದು ಕಡೆ ಗುತ್ತೇದಾರ್ ಅವರ ನಿವಾಸದಲ್ಲಿ ಬೀಡು ಬಿಟ್ಟಿದ್ದು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಇವತ್ತು ದಾಳಿಯನ್ನ ಮಾಡಿರುವಂತಹ ಎಸ್ಐಟಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಇಲ್ಲಿಯವರೆಗೂ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದೆ, ಏನೆಲ್ಲ ಪರಿಶೀಲನೆ ಮಾಡ್ತಾ ಇದೆ, ಏನಿದೆ ಅಪ್ಡೇಟ್? ನಾಗೇಂದ್ರ ಬಾಬು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡದಂತ ಏನು ಮತಗಳ್ಳತನ ಪ್ರಕರಣ ಇದೀಗ ಬಹುದೊಡ್ಡ ತಿರುವು ಪಡೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ 2023 ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸುಮಾರು 6,000ಕ್ಕೂ ಅಧಿಕ ಮತಗಳ್ಳತನ ಯತ್ನ ನಡೆದಿದೆ ಅಂತೇಳಿ ಶಾಸಕ BR ಪಾಟೀಲ್ ಆರೋಪ ಮಾಡಿ ದೂರನ್ನ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕಳೆದ ಹಲವು ದಿನಗಳಿಂದಲೂ ಕೂಡ ತನಿಖೆ ನಡೆಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 4-5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ರು. ಆ ಎಲ್ಲ ಏನು ವಶಕ್ಕೆ ಪಡೆದಂತ ಆರೋಪಿಗಳ ಮಾಹಿತಿಯ ಆಧಾರದ ಮೇಲೆ ಇದೀಗ ಮುಂದುವರೆದ ಭಾಗವಾಗಿ ಮತ್ತೊಂದು ಬಹುದೊಡ್ಡ ದಾಳಿಯನ್ನ ನಡೆಸಿರುವಂತದ್ದು. ಆಳಂದ್ನ ಮಾಜಿ ಶಾಸಕರಾದಂತಹ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಅವರ ಮನೆಯ ಮೇಲೆ ದಾಳಿ ಮಾಡಿರುವಂತದ್ದು. ಕಲಬುರಗಿಯ ಗುಬ್ಬಿ ಕಾಲನಿಯಲ್ಲಿರುವಂತಹ ಏನು ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ಎಸ್ಪಿ ಶುಭಾನ್ವಿತ ಮತ್ತೆ ಡಿವೈಎಸ್ಪಿ ಆದಂತಹ ಅಸ್ಲಂ ಪಾಷಾ ನೇತೃತ್ವದ ತಂಡ ಇದೀಗ ದಾಳಿ ನಡೆಸಿ ಅವರ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ BR ಪಾಟೀಲ್ರು 2023 ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಮತಗಳ್ಳತನ ಯತ್ನ ನಡೆದಿದೆ ಅನ್ನುವಂತ ಒಂದು ದೂರನ್ನು ನೀಡಿದ್ರು. ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವೋಟ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವನ್ನ ಡಿಲೀಟ್ ಮಾಡೋದಕ್ಕೆ ಪ್ರಪೋಸಲ್ಸ್ ಗಳನ್ನ ಹೋಗಿದ್ವು ಅನ್ನುವಂತ ವಿಚಾರ ಬಯಲಾಗಿತ್ತು. ಅದಾದ ಬಳಿಕ ಆ ಒಂದು ವೋಟ್ಗಳನ್ನ ತಡೆ ಹಿಡಿದಿದ್ವಿ, ಅದರಲ್ಲಿ ಕೆಲವೊಂದಷ್ಟು ವೋಟ್ಗಳು ಡಿಲೀಟ್ ಆಗಿದ್ವು ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಂದಿನ RO ಆಗಿರುವಂತಹ ತನಿಖಾಧಿಕಾರಿಗಳು ಕೂಡ ಏನು ಒಂದು ದೂರು ಕೂಡ ದಾಖಲು ಮಾಡಿದ್ರು. ಆದ್ರೆ ಆ ಪ್ರಕರಣ ಒಂದು ಹಂತದಲ್ಲಿ ಇತ್ತು, ಯಾವುದೇ ರೀತಿಯಾದಂತಹ ತನಿಖೆಯಲ್ಲಿ ಪ್ರೋಗ್ರೆಸಿವ್ ಕೂಡ ಆಗಿರಲಿಲ್ಲ. ಅದಾದ ಬಳಿಕ ಖುದ್ದು BR ಪಾಟೀಲ್ರು ಏನು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂತು ಈ ಒಂದು ಆಳಂದ್ನಲ್ಲಿ ನಡೆದಂತಹ ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ನೇಮಕ ಮಾಡುತ್ತೆ. ಎಸ್ಐಟಿ ನೇಮಕ ಮಾಡಿದ ಬಳಿಕ ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆ ನಡೆಸ್ತಾ ಇದ್ರು. ತನಿಖೆ ಸಂದರ್ಭದಲ್ಲಿ ಮೊದಲು ಆರಂಭಿಕವಾಗಿ ಅಂದ್ರೆ ವೋಟರ್ ಲಿಸ್ಟ್ ಡಿಲೀಟ್ ಮತ್ತೆ ಆಡ್ ಆನ್ ಗೆ ಸಂಬಂಧಪಟ್ಟಂತ ಒಟ್ಟು 5 ಜನರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಂಥದ್ದು. ಅದರಲ್ಲಿ ಅಕ್ರಮ್ ಆಗಿರಬಹುದು, ಅಸ್ಲಾಂ ಆಗಿರಬಹುದು, ಬೇರೆ ಬೇರೆ ರೀತಿ ಅಶ್ಫಾಕ್ ಸೇರಿ ಈ ರೀತಿಯಾಗಿ ಒಂದು 4-5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಅವರ ಮನೆಯಲ್ಲಿ ಸಿಕ್ಕಂತ ಮಾಹಿತಿ ಮತ್ತೆ ವಸ್ತುಗಳು, ವೋಟರ್ ಐಡಿ, ನಕಲಿ ಬ್ಲಾಂಕ್ ವೋಟರ್ ಐಡಿಗಳು, ಜೊತೆಗೆ ಕೆಲವೊಂದಷ್ಟು ಪ್ರಿಂಟರ್ಗಳು, ಈ ರೀತಿಯಾಗಿ ಸಾಕಷ್ಟು ವಸ್ತುಗಳು ಕೂಡ ಸಿಕ್ಕಿರುವಂತದ್ದು. ಅವರು ಕೊಟ್ಟಂತ ಕೆಲವೊಂದಷ್ಟು ಮಾಹಿತಿ ಆಧಾರದ ಮೇಲೆ ಇದೀಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ಬಹುದೊಡ್ಡ ದಾಳಿಯನ್ನ ನಡೆಸಿರುವಂತದ್ದು. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾಕಂತಂದ್ರೆ ಸುಮಾರು ಮನೆಯಲ್ಲಿ 30-40 ಜನ ಅಧಿಕಾರಿಗಳ ತಂಡ ಇರುವಂತದ್ದು. ಮನೆಯ ಹೊರಗಡೆ ಕೂಡ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ತನಿಖೆಗೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳು ಇದೀಗ ಮನೆಯ ಹೊರಗಡೆ ಇರುವಂತದ್ದು. ಜೊತೆಗೆ ಎಸ್ಐಟಿಯ ತನಿಖಾ ತಂಡ ಏನಿದೆ ಮನೆಯಲ್ಲಿರುವಂತದ್ದು. ಮನೆಯಲ್ಲಿ ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇತ್ತು ಎಸ್ಐಟಿ ತನಿಖಾ ತಂಡಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಸುಭಾಷ್ ಗುತ್ತೇದಾರ್ ಅವರು ಕುಟುಂಬಸ್ಥರು ಒಂದಷ್ಟು ಜನ ಮನೆಯಲ್ಲಿದ್ದಾರೆ, ಅವರನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇಡೀ ಮನೆಯನ್ನು ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಈ ಮತಗಳ್ಳತನ ಯತ್ನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಸಿಗುತ್ತಾ ಅನ್ನುವಂತಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಚಾರ್ಟರ್ಡ್ ಅಕೌಂಟೆಂಟ್ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು ಕಲಬುರಗಿ ನಗರದ ಕುಬಾ ಪ್ಲಾಟ್ನಲ್ಲಿ. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್. ನಿಮ್ಮೆಲ್ಲ ಮಾಹಿತಿಗಾಗಿ ಪೊಲೀಸರು ಕೂಡ ಅಲ್ಲಿ ಮನೆಯಲ್ಲಿ ಇರುವಂತದನ್ನ ಗಮನಿಸ್ತಾ ಇದ್ರಿ. ಹೆಚ್ಚಿನ ಬಂದೋಬಸ್ತ್ ಅಂದ್ರೆ ಭದ್ರತೆಯನ್ನು ಕೂಡ ತೆಗೆದುಕೊಂಡು ಇವತ್ತು ಎಸ್ಐಟಿ ತನಿಖಾ ತಂಡ ಇವತ್ತು ಸುಭಾಷ್ ಗುತ್ತೇದಾರ್ ಅವರ ಮನೆಗೆ ತೆರಳಿ ಸುಭಾಷ್ ಗುತ್ತೇದಾರ್ ಅವರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಮೇಲೆ ರೇಡ್ ಅನ್ನ ಮಾಡಿದೆ. ಆಳಂದದಲ್ಲಿ ಮತ ಕಳ್ಳತನ ಯತ್ನ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಮನೆ ಮೇಲೂ ಕೂಡ ಎಸ್ಐಟಿ ದಾಳಿಯನ್ನ ಮಾಡಿದೆ. ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಕಲಬುರಗಿಯ ಕುಬಾ ಫ್ಲಾಟ್ ಮನೆ ಮೇಲೆ ರೇಡ್ ಆಗಿರೋದು. ಮತಗಳ್ಳತನ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಎರಡು ಕಡೆ ದಾಳಿಯನ್ನ ಮಾಡಿರುವಂತಹ ಎಸ್ಐಟಿ ತನಿಖಾ ತಂಡ ಒಂದು ಕಡೆ
ಗುತ್ತೇದಾರ್ ಅವರ ನಿವಾಸದಲ್ಲಿ ಬೀಡು ಬಿಟ್ಟಿದ್ದು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಇವತ್ತು ದಾಳಿಯನ್ನ ಮಾಡಿರುವಂತಹ ಎಸ್ಐಟಿ ಪರಿಶೀಲನೆಯನ್ನ ಮಾಡ್ತಾ ಇದೆ. ಇಲ್ಲಿಯವರೆಗೂ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿದೆ, ಏನೆಲ್ಲ ಪರಿಶೀಲನೆ ಮಾಡ್ತಾ ಇದೆ, ಏನಿದೆ ಅಪ್ಡೇಟ್? ನಾಗೇಂದ್ರ ಬಾಬು, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡದಂತ ಏನು ಮತಗಳ್ಳತನ ಪ್ರಕರಣ ಇದೀಗ ಬಹುದೊಡ್ಡ ತಿರುವು ಪಡೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ 2023 ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸುಮಾರು 6,000ಕ್ಕೂ ಅಧಿಕ ಮತಗಳ್ಳತನ ಯತ್ನ ನಡೆದಿದೆ ಅಂತೇಳಿ ಶಾಸಕ BR ಪಾಟೀಲ್ ಆರೋಪ ಮಾಡಿ ದೂರನ್ನ ನೀಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಕಳೆದ ಹಲವು ದಿನಗಳಿಂದಲೂ ಕೂಡ ತನಿಖೆ ನಡೆಸ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 4-5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸಿದ್ರು. ಆ ಎಲ್ಲ ಏನು ವಶಕ್ಕೆ ಪಡೆದಂತ ಆರೋಪಿಗಳ ಮಾಹಿತಿಯ ಆಧಾರದ ಮೇಲೆ ಇದೀಗ ಮುಂದುವರೆದ ಭಾಗವಾಗಿ ಮತ್ತೊಂದು ಬಹುದೊಡ್ಡ ದಾಳಿಯನ್ನ ನಡೆಸಿರುವಂತದ್ದು. ಆಳಂದ್ನ ಮಾಜಿ ಶಾಸಕರಾದಂತಹ ಬಿಜೆಪಿಯ ಸುಭಾಷ್ ಗುತ್ತೇದಾರ್ ಅವರ ಮನೆಯ ಮೇಲೆ ದಾಳಿ ಮಾಡಿರುವಂತದ್ದು. ಕಲಬುರಗಿಯ ಗುಬ್ಬಿ ಕಾಲನಿಯಲ್ಲಿರುವಂತಹ ಏನು ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ಎಸ್ಪಿ ಶುಭಾನ್ವಿತ ಮತ್ತೆ ಡಿವೈಎಸ್ಪಿ ಆದಂತಹ ಅಸ್ಲಂ ಪಾಷಾ ನೇತೃತ್ವದ ತಂಡ ಇದೀಗ ದಾಳಿ ನಡೆಸಿ ಅವರ ಮನೆಯಲ್ಲಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ BR ಪಾಟೀಲ್ 2023 ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಮತಗಳ್ಳತನ ಯತ್ನ ನಡೆದಿದೆ ಅನ್ನುವಂತ ಒಂದು ದೂರನ್ನು ನೀಡಿದ್ರು. ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವೋಟ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವನ್ನ ಡಿಲೀಟ್ ಮಾಡೋದಕ್ಕೆ ಪ್ರಪೋಸಲ್ಸ್ ಗಳನ್ನ ಹೋಗಿದ್ವು ಅನ್ನುವಂತ ವಿಚಾರ ಬಯಲಾಗಿತ್ತು. ಅದಾದ ಬಳಿಕ ಆ ಒಂದು ವೋಟ್ಗಳನ್ನ ತಡೆ ಹಿಡಿದಿದ್ವಿ, ಅದರಲ್ಲಿ ಕೆಲವೊಂದಷ್ಟು ವೋಟ್ಗಳು ಡಿಲೀಟ್ ಆಗಿದ್ವು ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಂದಿನ RO ಆಗಿರುವಂತಹ ತನಿಖಾಧಿಕಾರಿಗಳು ಕೂಡ ಏನು ಒಂದು ದೂರು ಕೂಡ ದಾಖಲು ಮಾಡಿದ್ರು. ಆದ್ರೆ ಆ ಪ್ರಕರಣ ಒಂದು ಹಂತದಲ್ಲಿ ಇತ್ತು, ಯಾವುದೇ ರೀತಿಯಾದಂತಹ ತನಿಖೆಯಲ್ಲಿ ಪ್ರೋಗ್ರೆಸಿವ್ ಕೂಡ ಆಗಿರಲಿಲ್ಲ. ಅದಾದ ಬಳಿಕ ಖುದ್ದು BR ಪಾಟೀಲ್ರು ಏನು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂತು ಈ ಒಂದು ಆಳಂದ್ನಲ್ಲಿ ನಡೆದಂತಹ ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ನೇಮಕ ಮಾಡುತ್ತೆ. ಎಸ್ಐಟಿ ನೇಮಕ ಮಾಡಿದ ಬಳಿಕ ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆ ನಡೆಸ್ತಾ ಇದ್ರು. ತನಿಖೆ ಸಂದರ್ಭದಲ್ಲಿ ಮೊದಲು ಆರಂಭಿಕವಾಗಿ ಅಂದ್ರೆ ವೋಟರ್ ಲಿಸ್ಟ್ ಡಿಲೀಟ್ ಮತ್ತೆ ಆಡ್ ಆನ್ ಗೆ ಸಂಬಂಧಪಟ್ಟಂತ ಒಟ್ಟು 5 ಜನರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಂಥದ್ದು. ಅದರಲ್ಲಿ ಅಕ್ರಮ್ ಆಗಿರಬಹುದು, ಅಸ್ಲಾಂ ಆಗಿರಬಹುದು, ಬೇರೆ ಬೇರೆ ರೀತಿ ಅಶ್ಫಾಕ್ ಸೇರಿ ಈ ರೀತಿಯಾಗಿ ಒಂದು 4-5 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಅವರ ಮನೆಯಲ್ಲಿ ಸಿಕ್ಕಂತ ಮಾಹಿತಿ ಮತ್ತೆ ವಸ್ತುಗಳು, ವೋಟರ್ ಐಡಿ, ನಕಲಿ ಬ್ಲಾಂಕ್ ವೋಟರ್ ಐಡಿಗಳು, ಜೊತೆಗೆ ಕೆಲವೊಂದಷ್ಟು ಪ್ರಿಂಟರ್ಗಳು, ಈ ರೀತಿಯಾಗಿ ಸಾಕಷ್ಟು ವಸ್ತುಗಳು ಕೂಡ ಸಿಕ್ಕಿರುವಂತದ್ದು. ಅವರು ಕೊಟ್ಟಂತ ಕೆಲವೊಂದಷ್ಟು ಮಾಹಿತಿಯ ಆಧಾರದ ಮೇಲೆ ಇದೀಗ ಮತ್ತೆ ಎಸ್ಐಟಿ ಅಧಿಕಾರಿಗಳು ಬಹುದೊಡ್ಡ ದಾಳಿಯನ್ನ ನಡೆಸಿರುವಂತದ್ದು. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾಕಂತಂದ್ರೆ ಸುಮಾರು ಮನೆಯಲ್ಲಿ 30-40 ಜನ ಅಧಿಕಾರಿಗಳ ತಂಡ ಇರುವಂತದ್ದು. ಮನೆಯ ಹೊರಗಡೆ ಕೂಡ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ತನಿಖೆಗೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಪೊಲೀಸ್ ಅಧಿಕಾರಿಗಳು ಇದೀಗ ಮನೆಯ ಹೊರಗಡೆ ಇರುವಂತದ್ದು. ಜೊತೆಗೆ ಎಸ್ಐಟಿಯ ತನಿಖಾ ತಂಡ ಏನಿದೆ ಮನೆಯಲ್ಲಿರುವಂತದ್ದು. ಮನೆಯಲ್ಲಿ ಮತಗಳ್ಳತನ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇತ್ತು ಎಸ್ಐಟಿ ತನಿಖಾ ತಂಡಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪೂರಕವಾಗಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಸುಭಾಷ್ ಗುತ್ತೇದಾರ್ ಅವರು ಕುಟುಂಬಸ್ಥರು ಒಂದಷ್ಟು ಜನ ಮನೆಯಲ್ಲಿದ್ದಾರೆ, ಅವರನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಇಡೀ ಮನೆಯನ್ನ ಕೂಡ ಸಂಪೂರ್ಣವಾಗಿ ಪರಿಶೀಲನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಈ ಮತಗಳ್ಳತನ ಯತ್ನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲಾತಿಗಳು ಸಿಗುತ್ತಾ ಅನ್ನುವಂತಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ಚಾರ್ಟೆಡ್ ಅಕೌಂಟೆಂಟ್ ಮನೆ ಮೇಲೂ ಕೂಡ ದಾಳಿ ಮಾಡಿರುವಂತದ್ದು ಕಲಬುರಗಿ ನಗರದ ಕೂಬಾ ಪ್ಲಾಟ್ನಲ್ಲಿ. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್. ನಿಮ್ಮೆಲ್ಲ ಮಾಹಿತಿಗಾಗಿ ಪೊಲೀಸರು ಕೂಡ ಅಲ್ಲಿ ಮನೆಯಲ್ಲಿ ಇರುವಂತದನ್ನ ಗಮನಿಸ್ತಾ ಇದ್ರಿ. ಹೆಚ್ಚಿನ ಬಂದೋಬಸ್ತ್ ಅಂದ್ರೆ ಭದ್ರತೆಯನ್ನ ಕೂಡ ತೆಗೆದುಕೊಂಡು ಇವತ್ತು ಎಸ್ಐಟಿ ತನಿಖಾ ತಂಡ ಇವತ್ತು ಸುಭಾಷ್ ಗುತ್ತೇದಾರ್ ಅವರ ಮನೆಗೆ ತೆರಳಿ ಸುಭಾಷ್ ಗುತ್ತೇದಾರ್ ಅವರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ.